ಜಿಲ್ಲಾ ಬಹುಜನ ಸಮಾಜ ಪಾರ್ಟಿ ಚಿಕ್ಕಮಗಳೂರು ವತಿಯಿಂದ ಏಪ್ರಿಲ್ 17ರಂದು ನಗರದ ತಾಲೂಕು ಕಚೇರಿ ಆವರಣದಿಂದ ಎಂಜಿ ರಸ್ತೆ, ಐಜಿ ರಸ್ತೆ ಮತ್ತು ಮಾರ್ಕೆಟ್ ರಸ್ತೆಯಲ್ಲಿ ಪಾದಯಾತ್ರೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಎಂದು ಬಹುಜನ ಸಮಾಜ ಪಾರ್ಟಿ ರಾಜ್ಯ ಕಾರ್ಯದರ್ಶಿ ಸುಧಾ ಅವರು ನಗರದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಇಡೀ ಚಿಕ್ಕಮಗಳೂರು ಕ್ಷೇತ್ರದಲ್ಲಿ ಬಹುಜನ ಸಮಾಜ ಪಾರ್ಟಿ ಅಭ್ಯರ್ಥಿಯಾಗಿರುವಂತಹ ಶ್ರೀಯುತ ಕೆ.ಟಿ. ರಾಧಾಕೃಷ್ಣ ಅವರು ಕಳೆದ 48 ವರ್ಷಗಳಿಂದ ಇಡೀ ಜೀವನನೇ ಸಮಾಜ ಸೇವೆಗಾಗಿ ಸಮರ್ಪಣೆ ಮಾಡಿಕೊಂಡಿದ್ದಾರೆ. ಮತ್ತೆ ಎಲ್ಲ ವರ್ಗದವರ ಪರವಾಗಿ ಕೂಡ ಅವರು ಇಲ್ಲಿವರೆಗೂ ಕೂಡ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ಅದರಿಂದ ಎಲ್ರಿಗೂ ಕೂಡ ಚಿರಪರಿಚಿತರು ಅಂತ ಹೇಳಲಿಕ್ಕೆ ನಾನು ಈ ಸಂದರ್ಭದಲ್ಲಿ ಇಚ್ಛಪಡ್ತೀನಿ. ಹಾಗಾಗಿ ಬಹುಜನ ಸಮಾಜ ಪಾರ್ಟಿ ನಾಳೆ ಒಂದು ಮೇನ್ ರೋಡಲ್ಲಿ, ಒಂದು MG ರೋಡು ಮತ್ತು IG ರೋಡಲ್ಲಿ ನಾವು ಒಂದು ಪಾದಯಾತ್ರಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ವಿ. ಈ ಕಾರ್ಯಕ್ರಮಕ್ಕೆ ಸುಮಾರು 1,000 ಜನ ಬರುವಂತಹ ಸಾಧ್ಯತೆಗಳಿದೆ. ಆ ಕಾರಣಕ್ಕೋಸ್ಕರ ಇವತ್ತು ನಾವು ಈ ಪತ್ರಿಕಾಗೋಷ್ಠಿಯನ್ನ ಮಾಡ್ತಾ ಇದ್ದೀವಿ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ. ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರದ BSP ಅಭ್ಯರ್ಥಿ ಕೆ.ಟಿ. ರಾಧಾಕೃಷ್ಣ ಅವರು ಮಾತನಾಡಿ, ಜಿಲ್ಲಾ, ರಾಜ್ಯ ಮತ್ತು ರಾಷ್ಟ್ರ ನಾಯಕರ ಒತ್ತಾಯದ ಮೇರೆಗೆ ನಾನು ಉಡುಪಿ ಚಿಕ್ಕಮಗಳೂರು ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದು, ಪ್ರತಿಯೊಬ್ಬ ಮತದಾರರು ಕೂಡ ನನಗೆ ಬೆಂಬಲಿಸಿ ನಾನು ನಿಮ್ಮ ಕಷ್ಟಗಳಿಗೆ ಸ್ಪಂದಿಸುವ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಎಂದು ಹೇಳಿದರು. ನಮಗೆಲ್ಲ ಗೊತ್ತಿರುವ ಹಾಗೆ ನಾನು ಇದುವರೆಗೆ ಯಾವುದೇ ಚುನಾವಣೆ ಕಂಟೆಸ್ಟ್ ಮಾಡಿರಲಿಲ್ಲ. ಮಾಡಬಾರ್ದು ಅನ್ನೋದೇ ನನ್ನ ಪರ್ಸನಲ್ ನಿರ್ಧಾರ ಇತ್ತು. ಅಂತ ರಾಜಕೀಯದಿಂದ ಹೊರಗಡೆ ಇರಬೇಕು ಅಂತಲ್ಲ, ರಾಜಕಾರಣದಲ್ಲಿ ಇದ್ಕೊಂಡೆ ನಾನು ಬೇಡ, ಬೇರೆಯವ್ರನ್ನ ಕಂಟೆಸ್ಟ್ ಮಾಡಿಸ್ಬೇಕಂತ ಇದುವರೆಗೆ ಬಂದು ಅನೇಕರನ್ನ ನಾವು ಗ್ರಾಮ ಪಂಚಾಯಿತಿಯಿಂದ MP ಚುನಾವಣೆವರೆಗೆ ಬೇರೆ ಬೇರೆ ಕ್ಯಾಂಡಿಡೇಟ್ ಹಾಕಿ ಕಳೆದ 35 ವರ್ಷಗಳಿಂದ ಬಹುಜನ ಸಮಾಜ ಪಾರ್ಟಿಯ ಒಂದು ರಾಜಕೀಯ ಆಂದೋಲನದಲ್ಲಿ ನಾವು ಪಡ್ಕೊಂಡಿದ್ದೀವಿ. ಈ ಸರಿ ನಮ್ಮ ಜಿಲ್ಲಾ ಸಮಿತಿ ಮತ್ತು ರಾಜ್ಯ ಸಮಿತಿ, ರಾಷ್ಟ್ರೀಯ ಸಮಿತಿ ಒತ್ತಡದ ಮೇರೆಗೆ ನಾನು ಕಂಟೆಸ್ಟ್ ಮಾಡಿದ್ದೀನಿ ಅಂಥೇಳಿ ನಾನು ಬೇರೆ ರಾಜಕೀಯ ಪಕ್ಷಗಳ ರೀತಿ ನಾನು ಮಾತಾಡಲಿಕ್ಕೆ ನಾನು ಇಷ್ಟಪಡಲ್ಲ. BSP ಅಂತ ಪಕ್ಷಗಳು ರಾಜಕೀಯವಾಗಿ ಟೇಕಪ್ ಆಗೋದು ಸ್ವಲ್ಪ ಕಷ್ಟ, ಖಂಡಿತ ಆಗುತ್ತೆ. ಮುಂದೊಂದು ದಿನ ಖಂಡಿತ ಶೋಷಿತ ವರ್ಗದವರು, ದುಡಿಯುವ ವರ್ಗ, ಇವರದೇ ಒಂದು ಅಧಿಕಾರ ಬರುವಂತ ಮುನ್ಸೂಚನೆಗೆ ನಾವು ಇವತ್ತು ಅಡಿಪಾಯವನ್ನು ಹಾಕ್ತಾ ಇದ್ದೀವಿ. ಸುದ್ದಿಗೋಷ್ಠಿಯಲ್ಲಿ ಮುಖಂಡರಾದ ಗಂಗಾಧರ್, ತಮನ್, H. ಕುಮಾರ್, ಪರಮೇಶ್, ರತ್ನ, ವಸಂತ್ ಉಪಸ್ಥಿತರಿದ್ದರು.